ಶಿರಸಿ ನಗರದ ಸಿಂಪಿಗಲ್ಲಿಯ ಪ್ರಸಿದ್ಧ ಶ್ರೀ ರುಕ್ಮಿಣಿ ವಿಠಲ ದೇವಸ್ಥಾನದಲ್ಲಿ 62 ವರ್ಷಗಳ ನಂತರ ಮಹಾರಥೋತ್ಸವ ಕಾರ್ಯಕ್ರಮ ನವೆಂಬರ್ 14 ಹಾಗೂ 15ರಂದು ನಡೆಯಲಿದೆ. ನವೆಂಬರ್ 14ರಂದು ಬೆಳಿಗ್ಗೆ ಗಣಪತಿ ಪೂಜೆ, ನಾಂದಿ, ಪುಣ್ಯ ವಾಚನ, ಮಹಾಗಣಪತಿ ಹೋಮ, ಸಾಯಂಕಾಲ ಶಿಲ್ಪಿ ಪೂಜೆ, ರಥ ಪರಿಗ್ರಹ, ರಾಕ್ಷೋಘ್ನ ಹೋಮ, ವಾಸ್ತು ಹೋಮ, ದಿಗ್ಬಲಿ ರಥ ದಿವಾಸ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು, ನವೆಂಬರ್ 15ರಂದು ಬೆಳಿಗ್ಗೆ ರಥ ಶುದ್ಧಿ ಹೋಮ, ರಥ ಪೂಜೆ, ಶ್ರೀದೇವರ ರಥಾರೋಹಣ, ಸಾಂಕೇತಿಕ ರಥ ನಯನ, ಭಕ್ತರಿಂದ ಶ್ರೀ ಸ್ವಾಮಿಯ ದರ್ಶನ ಸೇವೆ, ಹಣ್ಣುಕಾಯಿ ಸೇವೆ ನಡೆಯಲಿದ್ದು, ಬಳಿಕ ಸಾಯಂಕಾಲ 6:30ರಿಂದ ಶ್ರೀದೇವರ ರಥೋತ್ಸವ, ನಂತರ ರಾಜೋಪಚಾರ ಸೇವೆ, ಪಟ್ಟ ಕಾಣಿಕೆ ಸಮರ್ಪಣೆ, ಪ್ರಾರ್ಥನೆ ನಡೆಯಲಿದೆ ಎಂದು ದೇವಸ್ಥಾನದವರು ತಿಳಿಸಿದ್ದಾರೆ. ಇನ್ನು ಸಾಯಂಕಾಲ 6:30ರಿಂದ ನಡೆಯಲಿರುವ ರಥೋತ್ಸವ ಕಾರ್ಯಕ್ರಮಕ್ಕಾಗಿ ಈ ವರ್ಷ ನೂತನವಾಗಿ ಪುಟ್ಟ ರಥವನ್ನು ಸಿದ್ಧಪಡಿಸಿದ್ದು ರಥೋತ್ಸವದ ಕೇಂದ್ರ ಬಿಂದುವಾಗಲಿದೆ. ಹಳಿಯಾಳ ತಹಶೀಲ್ದಾರ್ ಅವರ ಕಚೇರಿ ಸಭಾಭವನದಲ್ಲಿ ನಡೆದ ಈ ವರ್ಷದ ಕಬ್ಬು ಅರೆಯುವ ಹಂಗಾಮು ಪ್ರಾರಂಭ ಮಾಡುವುದಕ್ಕೆ ಸಂಬಂಧಿಸಿದಂತೆ ಬೆಲೆ ನಿರ್ಧರಣೆ ಮಾಡುವ ಬಗ್ಗೆ ಸಕ್ಕರೆ ಕಾರ್ಖಾನೆ ಹಾಗೂ ಕಬ್ಬು ಬೆಳೆಗಾರರ ರೈತ ಮುಖಂಡರೊಂದಿಗೆ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿದ ಸಭೆಯಲ್ಲಿ ಪ್ರಮುಖ ಅಂಶಗಳನ್ನು ತೀರ್ಮಾನಿಸಲಾಯಿತು. 2023-24ನೇ ಸಾಲಿನಲ್ಲಿ ಸರ್ಕಾರವು ನಿಗದಿಪಡಿಸಿದ ಎಫ್ಆರ್ಪಿ ದರವು ಪ್ರತಿ ಟನ್ ಕಬ್ಬಿಗೆ 3,678 ರೂಪಾಯಿಗಳಿದ್ದು, ಪ್ಯಾರಿ ಸಕ್ಕರೆ ಕಾರ್ಖಾನೆಯವರು ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಕಳೆದು 2,826 ರೂಪಾಯಿಗಳನ್ನು ರೈತರಿಗೆ ಪಾವತಿಸುತ್ತಿದ್ದರು. ಈ ವರ್ಷಕ್ಕೆ ದರ ನಿಗದಿ ಮಾಡುವ ಬಗ್ಗೆ ರೈತರು ಮನವಿ ಮಾಡಿರುವಂತೆ ಅಕ್ಟೋಬರ್ 30ರಂದು ನಡೆದ ಪ್ರಾಥಮಿಕ ಹಂತದ ಸಭೆ ನಡೆಸಿದ್ದು, ನಂತರ ನವೆಂಬರ್ 9ರಂದು ಹಳಿಯಾಳದಲ್ಲಿ ರೈತರು ಮತ್ತು ಪ್ಯಾರಿ ಕಾರ್ಖಾನೆಯವರೊಂದಿಗೆ ಅಂತಿಮ ಸಭೆ ನಡೆಸಿ ಸತತವಾಗಿ ಚರ್ಚೆ ನಡೆಸಿದ ಫಲವಾಗಿ ಈ ವರ್ಷಕ್ಕೆ ಸರ್ಕಾರವು ನಿಗದಿಪಡಿಸಿರುವ ದರ ಪ್ರತಿ ಟನ್ ಕಬ್ಬಿಗೆ 3,685 ರೂಪಾಯಿಗಳಲ್ಲಿ, ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಕಡಿತಗೊಳಿಸಿ ಪ್ರತಿ ಟನ್ ಕಬ್ಬಿಗೆ 2,975 ರೂಪಾಯಿಗಳನ್ನು ರೈತರಿಗೆ ಪಾವತಿಸಲು ಕಾರ್ಖಾನೆಯವರು ಒಪ್ಪಿರುತ್ತಾರೆ. ಇದರಿಂದಾಗಿ ರೈತರಿಗೆ ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚುವರಿ ಮೊತ್ತ ದೊರೆಯುತ್ತದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಯಲ್ಲಾಪುರ ಕ್ಷೇತ್ರ 7 ಬಾರಿ ಹವ್ಯಕರನ್ನು ಶಾಸಕರನ್ನಾಗಿಸಿದ ಪ್ರದೇಶವಾಗಿದೆ ಎಂದು ಜಾತಿಯ ವ್ಯವಸ್ಥೆಯಲ್ಲಿ ಎಲ್ಲಾ ಸಮಾಜದವರು ಪಕ್ಷ ಪಂಗಡ ಮರೆತು ಸಮಾಜದ ಒಳಿತಿಗಾಗಿ ಸಂಘಟಿತರಾಗುತ್ತಿರುವ ಕಾಲಘಟ್ಟದಲ್ಲಿ ಹವ್ಯಕರು ಮಾತ್ರ ತಮ್ಮ ಸಮಾಜದವರನ್ನೇ ಸೋಲಿಸಲು ಪ್ರಯತ್ನಿಸುವುದು ಸರಿಯೇ? ಈ ಕುರಿತು ಗಂಭೀರವಾಗಿ ಚಿಂತಿಸಬೇಕಾದ ಕಾಲ ಸನ್ನಿಹಿತವಾಗಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದರು. ಅವರು ಕಳೆದ ನವೆಂಬರ್ 10ರಂದು ಯಲ್ಲಾಪುರದ ಶ್ರೀ ಶಕ್ತಿ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಯಲ್ಲಾಪುರದ ಹವ್ಯಕ ಪ್ರತಿಭೆಗಳಿಗಾಗಿ ಶ್ರೀ ಅಖಿಲ ಹವ್ಯಕ ಮಹಾಸಭಾ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಸ್ಪರ್ಧೆ ಪ್ರತಿಬಿಂಬ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದರು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಹಾಸಭೆ ಉಪಾಧ್ಯಕ್ಷ ಆರ್.ಎಂ. ಹೆಗಡೆ ಬಾಳೆಸರ ಮಾತನಾಡಿ, ನಮ್ಮ ಹಿರಿಯರು ಸ್ವಾತಂತ್ರ್ಯ ಪೂರ್ವದ 1943ರಲ್ಲಿ ಹವ್ಯಕ ಮಹಾಸಭೆಯನ್ನು ಸ್ಥಾಪಿಸಿದ್ದರು. ನಮ್ಮ ಸಮಾಜ ವಿಶಿಷ್ಟ ವಂಶವಾಹಿನಿಯಿಂದ ಬೆಳೆದ ಪರಂಪರೆಯಾಗಿದೆ. ಆದರೆ ಮುಂಬರುವ 50 ವರ್ಷಗಳಲ್ಲಿ ಇಂತಹ ಉತ್ತಮ ಸಮಾಜ ಬೆರಳೆಣಿಕೆಯಷ್ಟಾದರೂ ಇರಬಹುದೇ ಎಂಬ ಆತಂಕ ಉಂಟಾಗುತ್ತಿದೆ ಎಂದು ತಿಳಿಸಿದರು. ಇನ್ನೋರ್ವ ಉಪಾಧ್ಯಕ್ಷ ಶ್ರೀಧರ್ ಭಟ್ಕೆಕ್ಕಾರು ಮಾತನಾಡಿ, ಡಿಸೆಂಬರ್ 27, 28, 29ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜರುಗಲಿರುವ 3ನೆಯ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಪ್ರತಿ ಹವ್ಯಕ ಕುಟುಂಬದವರು ಆಗಮಿಸಬೇಕೆಂದು ವಿನಂತಿಸಿದರು. ಇನ್ನು ಹಿರಿಯ ಸಹಕಾರಿ ಧುರೀಣ ಉಮೇಶ್ ಭಾಗವತ್ ಕಳಚೆ ಸಾಂದರ್ಭಿಕ ಮಾತನಾಡಿದರು. ಶ್ರೀ ಲಕ್ಷ್ಮೀ ಚಾರಿಟೇಬಲ್ ಟ್ರಸ್ಟ್ ಶಿರಸಿ ಇದರ ಅಧ್ಯಕ್ಷರಾದ ಶ್ರೀಮತಿ ಮಂಗಲಾ ನಾಯ್ಕ್ ಇವರ ಜನ್ಮದಿನದ ಪ್ರಯುಕ್ತ ನಮಗೆ ದೊರೆಯುವ ಪಂಚಾಯತ್ ಸದಸ್ಯರ 1 ವರ್ಷದ ಗೌರವಧನವನ್ನು ಗುಡ್ನಾಪುರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ದೈಹಿಕ ಚಟುವಟಿಕೆಗಳಿಗಾಗಿ ಕ್ರೀಡಾ ಸಾಮಗ್ರಿಗಳನ್ನು ಪೂರೈಸಲು ಶಿರಸಿ ಬಿಇಒ ನಾಗರಾಜ್ ನಾಯ್ಕ್ ಮುಖಾಂತರ ಶಾಲಾ ಎಸ್ಡಿಎಂಸಿಗೆ 25,000 ರೂಪಾಯಿ ಚೆಕ್ ನೀಡುವ ಮೂಲಕ ಆಚರಣೆ ಮಾಡಲಾಯಿತು. ಕಳೆದ 11 ವರ್ಷಗಳಿಂದ ಅನಾಥಾಶ್ರಮ ನಡೆಸುತ್ತಿರುವ ನಾಗರಾಜ್ ನಾಯ್ಕ್ ದಂಪತಿಗಳ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿ ತಿಂಗಳು ಕಳೆದಿದೆ. ದೂರು ನೀಡಿದರೂ ದುಷ್ಕರ್ಮಿಗಳ ಹೆಡೆಮುರಿ ಕಟ್ಟುವ ಕೆಲಸ ನಡೆದಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಇನ್ನು ಕಳೆದ ಸೆಪ್ಟೆಂಬರ್ 29ರಂದು ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನಾಗರಾಜ್ ನಾಯ್ಕ್ ಅವರ ಮೇಲೆ ದಾಳಿ ನಡೆಯಿತು. ಅವರ ಪತ್ನಿ ಮಮತಾ ನಾಯ್ಕ್ ಆಗ 9 ತಿಂಗಳ ಗರ್ಭಿಣಿಯಾಗಿದ್ದು, ಅದನ್ನು ಲೆಕ್ಕಿಸದೆ ಮಹಿಳೆಯ ಮೇಲೂ ಕಿಡಿಗೇಡಿಗಳು ದಾಳಿ ನಡೆಸಿದ್ದರು. ಆಶ್ರಮಕ್ಕೂ ನುಗ್ಗಿ
ನುಗ್ಗಿ ಅಲ್ಲಿದ್ದ 2 ವರ್ಷದ ಮಗುವಿನ ಮೇಲೆಯೂ ಹಲ್ಲೆ ನಡೆಸಿದ್ದರು. ಆಸ್ಪತ್ರೆ ಆವರಣದಲ್ಲಿ ಜೂಜಾಟ ನಡೆಸುವವರೇ ನಮ್ಮ ಮೇಲೆ ದಾಳಿ ನಡೆಸಿದ್ದಾರೆಂದು ನಾಗರಾಜ್ ನಾಯ್ಕ್ ದಂಪತಿ ಆಗ ದೂರು ಸಲ್ಲಿಸಿದ್ದರು. ಆಶ್ರಮದ ಮೇಲೆಯೂ ದುಷ್ಕರ್ಮಿಗಳು ದಾಳಿ ನಡೆಸಿದ ಬಗ್ಗೆ ಅವರು ಆರೋಪಿಸಿದ್ದಾರೆ. ಆದರೆ ಈ ರೀತಿ ಅಟ್ಟಹಾಸ ಮೆರೆದವರ ವಿರುದ್ಧ ಇನ್ನೂ ಕ್ರಮವಾಗಿಲ್ಲ. ಇನ್ನು ಆಸ್ಪತ್ರೆ ಆವರಣದಲ್ಲಿ ದಾಳಿ ನಡೆದ ಕಾರಣ ಅಲ್ಲಿದ್ದ ಸಿಸಿ ಕ್ಯಾಮೆರಾ ಪ್ರಮುಖ ಸಾಕ್ಷಿ. ಹೀಗಾಗಿ ನಾಗರಾಜ್ ನಾಯ್ಕ್ ಅವರು ಸಿಸಿ ಕ್ಯಾಮೆರಾ ವಿಡಿಯೋ ಕೊಡುವಂತೆ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಆದರೆ ವಿಡಿಯೋ ದಾಖಲೆಗಳು ಸಹ ಅವರಿಗೆ ಸಿಕ್ಕಿಲ್ಲ. ಅಪಪ್ರಚಾರ, ಹಲ್ಲೆ, ಕೊಲೆ ಪ್ರಯತ್ನ, ಬೆದರಿಕೆ ಹಾಗೂ ಸಾಕ್ಷಿ ನಾಶಕ್ಕೆ ಪ್ರಯತ್ನಿಸಿದ ಹಿನ್ನೆಲೆ ಘಟನೆ ನಡೆದ 50ನೇ ದಿನ ಅವರು ಆಸ್ಪತ್ರೆಯ ಎದುರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಇನ್ನು ಆರೋಪಿಗಳು ಪ್ರಭಾವಿಗಳಾಗಿದ್ದಾರೆ. ಹೀಗಾಗಿ ಪೊಲೀಸರು ಸಹ ಅವರನ್ನು ಬಂಧಿಸುತ್ತಿಲ್ಲ. ಸಿಸಿ ಕ್ಯಾಮೆರಾ ವಿಡಿಯೋ ನೀಡಲು ಸಹ ಆಸ್ಪತ್ರೆಯವರು ಹಿಂದೇಟು ಹಾಕಿದ್ದು ಅನುಮಾನಕ್ಕೆ ಕಾರಣವಾಗಿದೆ. ಇನ್ನು ನಮಗೆ ನ್ಯಾಯ ಸಿಗುವವರೆಗೂ ಹೋರಾಟ ನಿರಂತರ ಎಂದು ನಾಗರಾಜ್ ನಾಯ್ಕ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಅಲ್ಲದೆ ಅಕ್ರಮ ನಡೆಸುವವರ ವಿರುದ್ಧ ತಾವು ನೀಡಿದ ದೂರು ತಮ್ಮ ಕುಟುಂಬದವರ ಮೇಲಿನ ಹಲ್ಲೆಗೆ ಕಾರಣ. ತಮಗಾದ ಅನ್ಯಾಯದ ಬಗ್ಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಹಲವು ಕಡೆ ಪತ್ರ ಬರೆಯಲಾಗಿದೆ ಎಂದು ಅವರು ವಿವರಿಸಿದ್ದಾರೆ. ಸಿದ್ದಾಪುರ ತಾಲೂಕಿನ ಮನ್ಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಳವಳ್ಳಿಯಲ್ಲಿ ಕೈಗಾರಿಕಾ ಸ್ಥಾಪನೆಗೆ ಆ ಭಾಗದವರ ವಿರೋಧ ವ್ಯಕ್ತವಾಗಿದೆ. ಇನ್ನು ಗೋಮಾಳದ ಜಾಗದಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಉದ್ದೇಶಿಸಿರುವುದನ್ನು ಜನ ಖಂಡಿಸಿ ಬುಧವಾರದಂದು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತರು ತಮ್ಮ ದನ ಕರುಗಳನ್ನು ಸಹ ಹೊಡೆದುಕೊಂಡು ಬಂದಿದ್ದರು. ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಪ್ರತಿಭಟನಾಕಾರರ ಜೊತೆ ಜಾನುವಾರುಗಳು ಸಹ ಹೆಜ್ಜೆ ಹಾಕಿದವು. ಗೋವುಗಳನ್ನು ಪೂಜಿಸಿ ನಮ್ಮನ್ನು ಉಳಿಸಿ ಎಂದು ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದರು. ಇನ್ನು ನಿಯಮಗಳ ಪ್ರಕಾರ 100 ಜಾನುವಾರುಗಳಿಗೆ 30 ಎಕರೆ ಗೋಮಾಳದ ಪ್ರದೇಶ ಮೀಸಲಿರಬೇಕು. ಈ ಭಾಗದಲ್ಲಿ 1000ಕ್ಕೂ ಅಧಿಕ ಗೋವುಗಳಿವೆ. ಆದರೆ ಗೋಮಾಳ ಇರುವುದು 14 ಎಕರೆ ಮಾತ್ರ. ಪ್ರಸ್ತುತ ಅದನ್ನು ಸಹ ಬೇರೆ ಉದ್ದೇಶಕ್ಕೆ ಬಳಸುವುದು ಸರಿಯಲ್ಲ ಎಂದು ಪ್ರತಿಭಟನಾಕಾರರು ಇದೇ ವೇಳೆ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈಗಿರುವ 14 ಎಕರೆ ಭೂಮಿಯನ್ನಾದರೂ ಗೋವುಗಳ ಆಶ್ರಯಕ್ಕಾಗಿ ಬಿಡಿ, ಅಲ್ಲಿ ಯಾವುದೇ ಕೈಗಾರಿಕೆ ಬರುವುದು ಬೇಡ ಎಂದು ಒತ್ತಾಯಿಸಿದರು. ಅಲ್ಲದೆ ಗೋವಿನ ಮೇವಿಗೆ ಸರಿಯಾದ ಹುಲ್ಲು ಸಿಗುತ್ತಿಲ್ಲ. ಗೋಮಾಳ ಜಾಗವನ್ನು ಸಹ ಬೇರೆ ಉದ್ದೇಶಕ್ಕೆ ಬಳಸಿದರೆ ಹೈನುಗಾರಿಕೆ ನಡೆಸುವುದು ಕಷ್ಟ ಎಂದು ಅವಲೆತ್ತುಕೊಂಡರು. ಹಾಳಾಗೋಗ್ಲಿ, 300 ಎಕರೆ ಜಮೀನು ನೀವು ಬಿಡಿ, ಇರೋ 14 ಎಕರೆಗೂ ಹೊಡೆದು ಬಿಟ್ಟು ತಿನ್ನಕ್ ಬಂದಿರಲ್ಲ, ಇದು ನ್ಯಾಯನ ಸ್ವಾಮಿ? ಇರೋ 14 ಎಕರೆ ಅದನ್ನಾದ್ರೂ ಗೋಗಳಿಗೆ ಬಿಡಬೇಕಲ್ಲ, ಅದನ್ನೂ ಬಿಟ್ಟಿಲ್ಲ. ಆದ್ರೂ ಬೇಲಿಕೆರೆ ಅದಿರು ನಾಪತ್ತೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ಸತೀಶ್ ಸೇಲ್ ಅವರಿಗೆ ಇದೀಗ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಬೇಲಿಕೆರೆ ಅದಿರು ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇತ್ತೀಚೆಗೆ ಆದೇಶ ನೀಡಿತ್ತು. ಶಾಸಕ ಸತೀಶ್ ಸೇಲ್ ಸೇರಿ ಎಲ್ಲ 7 ಮಂದಿ ಆರೋಪಿಗಳಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಮಾಡಿತ್ತು. ಸೆಷನ್ ಕೋರ್ಟ್ ತೀರ್ಪು ಪ್ರಶ್ನಿಸಿ ಶಾಸಕ ಸತೀಶ್ ಸೇಲ್ ಅವರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದರು. ಇದೀಗ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಶಾಸಕ ಸತೀಶ್ ಸೇಲ್ ಸೇರಿ ಎಲ್ಲ ಆರೋಪಿಗಳಿಗೂ ಜಾಮೀನು ನೀಡಿ ಆದೇಶ ಹೊರಡಿಸಿದೆ. ಮಾತ್ರವಲ್ಲ, ಈ ಹಿಂದೆ ಸೆಷನ್ ಕೋರ್ಟ್ ನೀಡಿದ್ದ ತೀರ್ಪನ್ನು ಅಮಾನತು ಮಾಡಿದೆ. ಅಡಿಕೆ ಜೊತೆಗೆ ಕಾಫಿ ಹಾಗೂ ಇತರ ಉಪ ಬೆಳೆಗಳನ್ನು ಬೆಳೆಯುವಂತೆ ರೈತರಿಗೆ ಶಾಸಕ ಭೀಮಣ್ಣ ನಾಯ್ಕ ಅವರು ಕರೆ ನೀಡಿದರು. ಅವರು ಸಿದ್ದಾಪುರ ತಾಲೂಕಿನ ಅಣಲೆಬೈಲ್ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ತೋಟಗಾರಿಕಾ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಕಾಫಿ ವಿಚಾರ ಸಂಕಿರಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಂಬಾರು ಪದಾರ್ಥಗಳ ಪ್ರದರ್ಶನ ವೀಕ್ಷಿಸಿ ಮಾತನಾಡಿದರು.
ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಅವರು ಏನು ಕೆಲಸ ಮಾಡಬೇಕು ಎಂದು ಸರ್ಕಾರವೇ ಆದೇಶ ಮಾಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ತಿಳಿಸಿದರು. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸೋಮವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕಾರ್ಯವೈಖರಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿ ಇಲ್ಲಿ ಅನೇಕ ಸಭೆಗೆ ಭಾಗಿಯಾಗಿಲ್ಲ. ನನ್ನ ಬಳಿ ಸರ್ಕಾರದ ಆದೇಶ ಇದೆ. ಜಿಲ್ಲೆಯಲ್ಲಿ ಅವರು ಏನು ಕೆಲಸ ಮಾಡಬೇಕು ಎಂದು ಸಿಎಂ ಆದೇಶ ಮಾಡಿದ್ದಾರೆ. ಸರ್ಕಾರ ಮಾಡಿದ ಆದೇಶ ಪಾಲನೆ ಮಾಡಬೇಕು. ಅವರಿಗೆ ವಹಿಸಿರುವ ಕೆಲಸ ಸೂಕ್ತ ರೀತಿಯಲ್ಲಿ ನಡೆಸಬೇಕು. ಇಲ್ಲವೇ ಆದೇಶ ಸರ್ಕಾರ ಹಿಂಪಡೆಯಬೇಕು ಎಂದು ಒತ್ತಾಯ ಮಾಡಿದರು. ಇನ್ನು ಶಿರಸಿ-ಕುಮಟಾ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಮಾಡಿದರೆ ಜನರಿಗೆ ತೊಂದರೆಯಾಗುತ್ತದೆ. ಸುಮಾರು 37 ಕಿಲೋಮೀಟರ್ ದೂರ ಹೆಚ್ಚುವರಿ ಪ್ರಯಾಣ ಜನರು ಮಾಡಬೇಕಾಗುತ್ತದೆ ಹಾಗೂ ಮಧ್ಯದಲ್ಲಿ ಇರುವವರು ಶಿರಸಿಗೆ ಹೋಗಿ ಬರಬೇಕಾಗುತ್ತದೆ. ರಸ್ತೆ ಬಂದ್ ಮಾಡುವುದು ಬೇಡ ಎಂದು ಹೇಳಿದ್ದೇವೆ. ಜಿಲ್ಲೆಯಲ್ಲಿ ಹಿಂದೆ ಆಡಳಿತ ನಡೆಸಿರುವ ಕಾಗೇರಿ ಸಾಹೇಬರು ಸಂಚಾರ ಬಂದ್ ಮಾಡಬೇಕು ಎಂದು ನಿರ್ಧಾರ ಮಾಡಿದ್ದರೆ ನನ್ನ ವಿರೋಧವಿಲ್ಲ. ಜನರಿಗೆ ಯಾವುದೇ ತೊಂದರೆಯಾಗಬಾರದು ಎನ್ನುವುದು ನನ್ನ ಅಭಿಪ್ರಾಯ. ನಾವು ಗುತ್ತಿಗೆದಾರರಿಗೆ ಯಾವುದೇ ಅಗ್ರಿಮೆಂಟ್ ಕೊಟ್ಟಿಲ್ಲ. ಇಷ್ಟು ದೊಡ್ಡ ಕೆಲಸ ಪಡೆಯುವ ಪೂರ್ವದಲ್ಲಿ ಈ ಬಗ್ಗೆ ಅಗ್ರಿಮೆಂಟ್ ನಲ್ಲಿ ತೋರಿಸಬೇಕಿತ್ತು. ಗುತ್ತಿಗೆದಾರರಿಗೆ ಬೆಂಬಲ ನೀಡುತ್ತಾರೋ ಇಲ್ಲವೋ, ಜನರಿಗೆ ತೊಂದರೆ ನೀಡುತ್ತಾರೋ ಎನ್ನುವುದು ನನಗೆ ಗೊತ್ತಿಲ್ಲ. ನಾನು ಇದರ ಬಗ್ಗೆ ಅವರ ವಿರುದ್ಧವೋ ಅಥವಾ ಪರವಾಗಿ ಮಾತನಾಡುವುದಿಲ್ಲ. ಕಾಗೇರಿ ಅವರು ಬಂದ್ ಮಾಡುವುದಾದರೆ ಬಂದ್ ಮಾಡಲಿ, ಇದಕ್ಕೆ ನನ್ನ ಬೆಂಬಲ ಇಲ್ಲ. ಕಾಗೇರಿ ಅವರು ಬಂದ್ ಮಾಡಲೇಬೇಕು ಎಂದರೆ ಏನು ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಅಲ್ಲದೆ ಸ್ಥಳೀಯ ಎಂಎಲ್ಎಗಳಾದ ಭೀಮಣ್ಣ ನಾಯ್ಕ್, ದಿನಕರ್ ಶೆಟ್ಟಿ ಸಹ ಇದ್ದಾರೆ. ಅವರಿಗೆ ಸ್ಥಳೀಯ ಸಮಸ್ಯೆ ತಿಳಿದಿದೆ. ಅವರ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ. ಯಾವ ನಿರ್ಣಯಕ್ಕೂ ಅವರ ಪರವಾಗಿದ್ದೇನೆ. ಜನರು, ವಿವಿಧ ಸಂಘಟನೆಯವರು ಯಾವುದೇ ಹೋರಾಟ ನಡೆದರೂ ಅದನ್ನು ಕಾಗೇರಿ ಅವರು ಎದುರಿಸಬೇಕು. ಒಬ್ಬರು ಬಂದ್ ಮಾಡಬೇಕು, ಇನ್ನೊಬ್ಬರು ಬೇಡ ಎಂದರೆ ಅದು ರಾಜಕಾರಣ ಆಗುತ್ತದೆ ಎಂದರು. ಇನ್ನು ಶಿರೂರು ದುರಂತಕ್ಕೆ ಸಂಬಂಧಿಸಿದಂತೆ 2 ಎಲುಬು ಡಿಎನ್ಎ ಪರೀಕ್ಷೆಗೆ ಕಳುಹಿಸಲಾಗಿದೆ. ಯಾರದ್ದು ಎಂದು ಪತ್ತೆ ಮಾಡಲು ಸಾಧ್ಯವಾಗಿಲ್ಲ. ತಜ್ಞರು ಪತ್ತೆ ಮಾಡುವ ಕಾರ್ಯ ಮಾಡಲಿದ್ದಾರೆ. ಇನ್ನು ದುರಂತದಲ್ಲಿ ಪತ್ತೆಯಾಗದೇ ಇದ್ದ ಕುಟುಂಬದವರಿಗೆ ಪರಿಹಾರದ ಹಣ ನೀಡಲಾಗಿದೆ. ಅವರಿಗೆ ಮರಣ ಪ್ರಮಾಣ ಪತ್ರ ನೀಡುತ್ತಿಲ್ಲ ಎನ್ನುವ ದೂರು ಇದೆ. ಈಗ ಪರಿಹಾರದ ಹಣ ನೀಡಿದ್ದಾರೆ ಎಂದರೆ ಅದು ಒಂದು ದಾಖಲೆ ಆಗಲಿದೆ. ಮರಣ ಪ್ರಮಾಣ ಪತ್ರ ನೀಡುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು.